ಈ ಪವರ್ ಶೇರಿಂಗ್ ಫೈಟ್ಗೆ ಮದ್ದರಿಯುವಂತಹ ಕೆಲಸವನ್ನ ಹೈಕಮಾಂಡ್ ಮಾಡುತ್ತಾ? ಪವರ್ ಶೇರಿಂಗ್ ಫೈಟ್ಗೆ ಮದ್ದರಿಯುತ್ತಾ ಹೈಕಮಾಂಡ್? ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕಲು ಸಿಎಂ ಜೊತೆ ಖರ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಸಿಎಂ ಬಳಿಕ ಡಿಕೆಶಿಗೆ ಬುಲಾವ್ ಕೊಡ್ತಾರಾ? ಹಾಗಾದ್ರೆ ಎಸಿಸಿ ಅಧ್ಯಕ್ಷ ನಾಳೆ ಖರ್ಗೆ ಅವರನ್ನ ಭೇಟಿ ಮಾಡ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರು? ಕುರ್ಚಿ ಸಮಸ್ಯೆ ಇತ್ಯರ್ಥವೋ ಪಟ್ಟಕ್ಕೆ ಮುಹೂರ್ತವೋ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಇರೋದು. ಬೆಂಗಳೂರಿನಲ್ಲೂ ನಡೆಯುತ್ತಾ ಶಾಸಕರ ಪರೇಡ್. ಎಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿ ಆಗ್ತಾರಾ? ಡಿಕೆ ಆಪ್ತರು ದೆಹಲಿಗೆ ಹೋಗಿದ್ರು, ಅವರೀಗ ವಾಪಸ್ ಆಗಿದ್ದಾರೆ. ಅಲ್ಲೂ ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಕೇವಲ 10 ನಿಮಿಷಗಳ ಕಾಲ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿತ್ತು ಡಿಕೆಶಿ ಬೆಂಬಲಿಗರಿಗೆ. ಇದೀಗ ಬೆಂಗಳೂರಿನಲ್ಲೂ ಸಹ ಈ ಡಿಕೆ ಆಪ್ತರು ಭೇಟಿ ಮಾಡ್ತಾರಾ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ? ಜೊತೆಗೆ ಡಿಕೆ ಶಿವಕುಮಾರ್ ಅವರನ್ನ ಕರೆದು ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆಯಾ? ಪವರ್ ಶೇರಿಂಗ್ ಫೈಟ್ಗೆ ಹೈಕಮಾಂಡ್ನಿಂದ ಮದ್ದರಿಯುವಂತಹ ಕೆಲಸ ಆಗುತ್ತಾ? ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗಾಗಲೇ ಚರ್ಚೆ ಸಹ ನಡೆದಿದೆ. It is my duty whenever I require, whenever he is free, whenever I can go and walk in any time. ಒಂದೇ ಏರಿಯಲ್ಲಿ ಇದ್ದೀವಿ, ವಿತಿನ್ 100 meters, 200 meters. ನೋಡಪ್ಪ, it is my duty whenever I require, whenever he is free, whenever I can go and walk in any time. ಒಂದೇ ಏರಿಯಲ್ಲಿ ಇದ್ದೀವಿ, ವಿತಿನ್ 100 meters, 200 meters. ಸದ್ಯ ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಯಾವಾಗ ಅವ್ರು ಕರೀತಾರೆ ನಾನು ಹೋಗಬೇಕಾಗುತ್ತೆ, ನಾವು ಅವರು ಬಹಳ ಹತ್ತಿರದಲ್ಲೇ ಇದ್ದೀವಿ, ಕೇವಲ 100 ಮೀಟರ್ ಅಂತರದಲ್ಲೇ ನಮ್ಮ ಅವರ ಮನೆ ಇರೋದು, ಹೀಗಾಗಿ ನಾವು ಅವ್ರನ್ನ ಹೋಗಿ ಮಾತನಾಡ್ತೀವಿ, ಅದರಲ್ಲಿ ಏನು ತಪ್ಪಿಲ್ಲ ಅನ್ನುವಂತಹ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸದ್ಯ ಡಿಕೆ ಶಿವಕುಮಾರ್ ಅವರನ್ನ ಮತ್ತೆ ಖರ್ಗೆ ಅವರು ಕರೆದು ಮಾತನಾಡ್ತಾರ ನೋಡಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಖೇಶ್, ಇದೀಗ ಸಿಎಂ ಹಾಗೂ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಮಾತುಕತೆ ನಡೆಸಿದ್ರು. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಸಹ ಕರೆದು ಮಾತುಕತೆ ನಡೆಸುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಅಸ್ಪೆಕ್ಟ್ ನೋಡೋಕೆ ಸಹಜ, ಯಾಕಂದ್ರೆ ಮುಖ್ಯಮಂತ್ರಿಗಳು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಅಭಿಪ್ರಾಯ ವ್ಯಕ್ತಪಡಿಸಿರುವಂತದ್ದು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿತ ಶಾಸಕರು ಕೂಡ ಒಂದು ದೆಹಲಿ ಪೆರೇಡ್ ಅನ್ನ ಮಾಡಿದಂತ ಹಿನ್ನೆಲೆಯಲ್ಲಿ, ಹಾಗಾಗಿ ಈ ರೀತಿಯೆಲ್ಲ ಡೆವಲಪ್ಮೆಂಟ್ ಆಗಿದೆ, ಮತ್ತೆ ಏನ್ ಅಂತೀರಿ ಅಥವಾ ತಮ್ಮ ಅಭಿಪ್ರಾಯ ಏನು ಅನ್ನೋ ಒಂದು ಸಹಜವಾಗಿ ಕೇಳಬೇಕು. ಅಥವಾ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅನ್ನೋದು ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ಹೇಳ್ತಾರೆ ಹೇಳಲ್ಲ ಅನ್ನೋದು ಆನಂತರದ ವಿಚಾರ. ಆದ್ರೆ ಹೈಕಮಾಂಡ್ ತೀರ್ಮಾನ ಮಾಡೋಕೆ ಮುಂಚಿತವಾಗಿ ಎಲ್ಲ ಬೆಳವಣಿಗೆಯ ಬಗ್ಗೆ ಏನು ಸಿಎಂ ಅಭಿಪ್ರಾಯ ಹೇಳಿದರೆ ನಿಮ್ಮ ಅಭಿಪ್ರಾಯ ಏನು ಕೇಳುವಂತ ಸಾಧ್ಯತೆ ಇದೆ. ಮತ್ತೆ ಈಗಾಗಲೇ ಅವರಿಬ್ರು ಭೇಟಿ ಆಗ್ತಾರೆ ಅನ್ನೋ ಸಾಧ್ಯತೆ ಇತ್ತು. ಎಲ್ಲೊಂದು ಹಂತದಲ್ಲಿ ಉಪಮುಖ್ಯಮಂತ್ರಿಗಳೇ ಎಲ್ಲರೂ ಭೇಟಿ ಆದವ್ರು ಆಗ್ಲಿ, ಆನಂತರ ಭೇಟಿ ಆಗೋಣ ಅನ್ನುವಂತ ನಿಲುವಿಗೆ ಬಂದಿದ್ರು ಅನ್ನುವಂಥದ್ದು. ಹಾಗೆ ನಾಳೆಯೂ ಕೂಡ ಬಹುತೇಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲಿ ಇರೋದ್ರಿಂದ ನಾಳೆ ಅಥವಾ ಇವತ್ತು ತಡರಾತ್ರಿ ಯಾವುದೊಂದು ಭೇಟಿಯ ಸಾಧ್ಯತೆ ಅಂತೂ ಖಂಡಿತವಾಗಿಯೂ ಇದೆ. ಅಥವಾ ಅಗತ್ಯ ಇದ್ರೆ ಎಐಸಿಸಿ ಅಧ್ಯಕ್ಷ ಖುದ್ದಾಗಿ ಅವ್ರನ್ನ ಕರೆದು ಮಾತನಾಡುವಂತ ಸಾಧ್ಯತೆ ಕೂಡ ಇದೆ. ಅರ್ಪಿತಾ, ಧನ್ಯವಾದ ಸುಖೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.